ಆತ್ಮೀಯ ಸ್ಪರ್ಧಾ ಮಿತ್ರರೇ, ಮಿಸ್ಟರ್ ಎಜೆ ಹರೀಶ್ 1432 ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮೇಲೆ ಕಾಣುವ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ. ಈಗಾಗಲೇ ಕರ್ನಾಟಕ ಇತಿಹಾಸ ಏನು ಮುನ್ನಡೆಸ್ಕೊಂಡು ಬರ್ತಾ ಇದ್ದೀನಿ ವಿಡಿಯೋಸ್ ಮಾಡಿಕೊಂಡು. ಈಗಾಗಲೇ 2 ಚಾಪ್ಟರ್ ಮುಗಿದು, ಅಂದ್ರೆ ಪ್ರಾಗೈತಿಹಾಸಿಕ ಕಾಲ ಮುಗಿಸಿದ್ದೀನಿ, ಶಾತವಾಹನರು ಮುಗಿಸಿದ್ದೀನಿ, ಜೊತೆಗೆ ಈಗ ಬನವಾಸಿಯರ ಕದಂಬರನ್ನ ಮಾಡ್ತಾ ಇದ್ದೀನಿ. ಅದರಲ್ಲಿ ಏನಪ್ಪಾ ಅಂದ್ರೆ ಕದಂಬರ ಏನು ಪ್ರಾಚೀನತೆ, ಮೂಲ, ಮತ್ತೆ ಗುಡ್ನಾಪುರ ಶಾಸನ, ತಾಳಗುಂದ ಶಾಸನ, ಚಂದ್ರವಳ್ಳಿ ಶಾಸನ, ಹಾಗೆ ಕಾಕುಸ್ಥವರ್ಮನ ಬಗ್ಗೆ ಸವಿಸ್ತಾರವಾಗಿ ಇಡೀ MCQ ಕ್ವಶನ್ ಅನ್ನ ನಾನು ಅನಾಲಿಸಿಸ್ ಮಾಡಿದ್ದೀನಿ. ಎಲ್ಲಾ ಕ್ವಶನ್ಸ್ ಕವರ್ ಆಗಿರುತ್ತೆ, ಪ್ರತಿಯೊಂದು ಕ್ವಶನ್ಸ್ ಕವರ್ ಆಗಿರುತ್ತೆ. ಇನ್ ಕೇಸ್ ಏನಾದ್ರು ಔಟ್ ಆಫ್ ದ ಬೌಂಡ್ರಿ ಬಂದ್ರೆ, ನಾನು ಮಾಡಿರೋ MCQ ಇದೆಯಲ್ಲ, ಅದರಲ್ಲಿ 99.99% ಎಲ್ಲಾ ಆನ್ಸರ್ಸ್ ಸಿಗುತ್ತೆ ನಿಮಗೆ. 0.1% ಮಾತ್ರ ಔಟ್ ಆಫ್ ದ ಬೌಂಡ್ರಿ ಬರಬಹುದು. ಎಲ್ಲ ಕಂಟೆಂಟ್ ಅನ್ನ ನೀವು ಇದು ಇಂಪಾರ್ಟೆಂಟು, ಅದು ಇಂಪಾರ್ಟೆಂಟ್ ಅಂತ ಹೇಳಲ್ಲ. ನೀವು ಪುಸ್ತಕವನ್ನ ಓದೋಕೆ ತಗೊಂಡಾಗ ಕಂಪ್ಲೀಟ್ ಆಗಿ ಓದಬೇಕು. ಸೆಲೆಕ್ಟೆಡ್ ಟಾಪಿಕ್ ಅಂತ ಓದ್ಕೊಳಕ್ ಹೋಗಬೇಡಿ, ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಳ್ಳಿ. ಇವತ್ತು ನಾವೇನಪ್ಪ ಅಂದ್ರೆ ಹಲ್ಮಿಡಿ ಶಾಸನದ ಬಗ್ಗೆ ನೋಡ್ಕೊಳ್ಳೋಣ. ಹಲ್ಮಿಡಿ ಶಾಸನ ನಮಗೆ ಕನ್ನಡ ವ್ಯಾಕರಣದಲ್ಲೂ ಬರುತ್ತೆ, ಅಂದ್ರೆ ಕನ್ನಡ ಸಂವಹನ ಪೇಪರದಲ್ಲೂ ಬರುತ್ತೆ, ಅದೇ ರೀತಿ ಹಿಸ್ಟ್ರಿಯಲ್ಲೂ ಬರುತ್ತೆ ಸ್ಪರ್ಧೆಗೆ. ಇದು ಕನ್ನಡ ಗ್ರಾಮರ್ ಅಲ್ಲೂ ಯೂಸ್ ಆಗುತ್ತೆ, ಮತ್ತೆ ನಮಗೆ ಅಂದ್ರೆ ಕನ್ನಡ ಸಾಹಿತ್ಯ ಬರುತ್ತಲ್ಲ ಅಲ್ಲಿ ಯೂಸ್ ಆಗುತ್ತೆ, ಜೊತೆಗೆ ಹಿಸ್ಟ್ರಿಯಲ್ಲೂ ಇದರ ರಿಲೇಟೆಡ್ ಮಾಹಿತಿ ತಿಳ್ಕೊಳ್ಳೋಣ. ತುಂಬಾ ಉಪಯುಕ್ತವಾದ ಮಾಹಿತಿ. ಯಾವುದೇ ಒಂದು ಸ್ಪರ್ಧಾರ್ಥಿ ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಹಲ್ಮಿಡಿ ಶಾಸನದ ರಿಲೇಟೆಡ್ ಏನೇ ಕ್ವಶನ್ ಬರಲಿ, ನೀವು 100% ಆನ್ಸರ್ ಮಾಡ್ತೀನಿ ಅಂತ ಭರವಸೆ ಕೊಡ್ತಾ ಈ ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ. ಹಲ್ಮಿಡಿ ಶಾಸನ ಕ್ರಿಸ್ತಶಕ 450, ಅಂದ್ರೆ ಇದು ಸುಮಾರು 450 ಏನು ಕಾಲಘಟ್ಟದಲ್ಲಿ, ಕ್ರಿಸ್ತಶಕ 450ರಲ್ಲಿ ಇದನ್ನ ಕಾಕುಸ್ಥವರ್ಮನಿಂದ ಇದರ ರಚನೆ ಆಗುತ್ತೆ. ಈ ಶಾಸನವು ಕಾಕುಸ್ಥವರ್ಮನಿಂದ ರಚನೆಯಾದ ಕನ್ನಡ ಸಾಹಿತ್ಯದ ಮೊದಲ ಚಾರಿತ್ರಿಕ ದಾಖಲೆಯ ಶಾಸನವಾಗಿದೆ. ಹೇಳ್ದಲ್ಲ, ಕಾಕುಸ್ಥವರ್ಮನಿಂದ ಇದು ಕದಂಬ ರಾಜವಂಶದಿಂದ ಇದು ಏನು ರಚನೆ ಮಾಡಲಾಗಿದೆ. ಅದೇ ರೀತಿ ಸಾಲಿಶಕ 450ರಲ್ಲಿ ದೊರೆತ ಈ ಶಾಸನವು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಗ್ರಾಮದಲ್ಲಿ ದೊರೆತಿದೆ. ಈ ಶಾಸನವು ಕದಂಬರ ಶಾಸನವಾಗಿದೆ. ನೋಡಿ ಸ್ಪರ್ಧಾರ್ಥಿಗಳೇ, ಈ 3ರಲ್ಲಿ 6ರಿಂದ 7 ಕ್ವಶನ್ ಏನು ಈ 3 ಲೈನ್ ಇದೆಯಲ್ಲ, 2 ಪಾಯಿಂಟ್ ಅಲ್ಲಿ ನಿಮ್ಗೆ 6ರಿಂದ 7 ಕ್ವಶನ್ ಫ್ರೇಮ್ ಆಗುತ್ತೆ ಸಾಧ್ಯತೆ ಇದೆ. ಅಂದ್ರೆ ಯಾರು ಓಡಿಸ್ತಾರೆ ಅಂದ್ರೆ ಕಾಕುಸ್ಥವರ್ಮ. ಇವರು ಯಾವ ರಾಜಮನೆತನ? ಕದಂಬ ರಾಜಮನೆತನ. ಯಾವ ಇಯರು? 450. ಯಾವ ಜಿಲ್ಲೆ? ಹಾಸನ ಜಿಲ್ಲೆ. ಯಾವ ತಾಲೂಕು? ಬೇಲೂರು. ಯಾವ ಗ್ರಾಮ? ಹಲ್ಮಿಡಿ ಅಂತ ನೋಡಿ. ಇಷ್ಟು ಕ್ವಶನ್ ಫ್ರೇಮ್ ಆಗುತ್ತೆ. 6 ಕ್ವಶನ್ ಫ್ರೇಮ್ ಆಗಿದೆ ಸ್ಪರ್ಧಾರ್ಥಿಗಳೇ ಈ 3 ಲೈನ್ ಅಲ್ಲಿ, 2 ಪಾಯಿಂಟ್ ಅಲ್ಲಿ. ಇದೊಂದು ದಾನ ಶಾಸನ, ಅಂದ್ರೆ ಇದನ್ನು ದಾನವಾಗಿ ಕೊಟ್ಟ, ಅಂದ್ರೆ ಇದರಲ್ಲಿ ದಾನ ಶಾಸನ ಅಂದ್ರೆ ಮುಂದೆ ಹೇಳ್ತೀನಿ ಯಾವ ರೀತಿ ದಾನ ನೀಡ್ತಾರೆ ಅಂತ. ಈ ಶಾಸನವು 1936ರಲ್ಲಿ MH ಕೃಷ್ಣರವರು ಪತ್ತೆ ಹಚ್ತಾರೆ. ಯಾವ್ಯರಲ್ಲಿ ಯಾರು ಪತ್ತೆ ಹಚ್ತಾರೆ ಅಂತ ಕ್ವಶನ್ ಕೇಳ್ತಾರೆ ಸ್ಪರ್ಧಾರ್ಥಿಗಳೇ. ಈ ಶಾಸನ ಭಾಷೆಯ ಪೂರ್ವ ಹಳಗನ್ನಡವೆಂದು ಆರ್ ನರಸಿಂಹಾಚಾರ್ಯರು ಮತ್ತು EP ರೈಸ್ ಹೇಳಿದ್ದಾರೆ. ಈ ಶಾಸನವು ಯಾವ ಭಾಷೆಯಲ್ಲಿ ಇದೆ ಅಂತ ಕೇಳ್ಬೋದು. ಪೂರ್ವ ಹಳಗನ್ನಡ, ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್, ಯಾರು ಇದನ್ನ ಹೇಳಿದ್ರು ಅಂದ್ರೆ ಆರ್ ನರಸಿಂಹಾಚಾರ್ಯರು ಮತ್ತು EP ರೈಸ್ ಹೇಳಿದ್ದಾರೆ. ಇಲ್ಲಿ ಕ್ವಶನ್ ಆಗುತ್ತೆ. ಈ ಶಾಸನವು 16 ಸಾಲುಗಳಿಂದ ಕೂಡಿದ್ದು 20 ಕನ್ನಡ ಪದಗಳನ್ನ ಒಳಗೊಂಡಿದೆ. ಉಳಿದ ಎಲ್ಲಾ ಪದಗಳು ಸಂಸ್ಕೃತ ಪದಗಳಾಗಿವೆ. ನೋಡಿ ಸ್ಪರ್ಧಾರ್ಥಿಗಳೇ, ಇಲ್ಲಿ ಹೇಳಿಕೆ ರೂಪದಲ್ಲಿ ಕೇಳ್ತಾನೆ. ಹಲ್ಮಿಡಿ ಶಾಸನದಲ್ಲಿರುವ ಸಾಲುಗಳ ಸಂಖ್ಯೆ ಎಷ್ಟು? 1. ಸ್ಟೇಟ್ಮೆಂಟ್ 1. ಈ ಶಾಸನದಲ್ಲಿ ಕನ್ನಡ ಪದಗಳು 20 ಇದಾವೆ. ಸ್ಟೇಟ್ಮೆಂಟ್ 2. ಉಳಿದ ಎಲ್ಲಾ ಪದಗಳು ಸಂಸ್ಕೃತ ಪದಗಳಾಗಿವೆ ಅಂತ ಕೇಳಬಹುದು. ಇದು ಪೂರ್ವ ಹಳಗನ್ನಡ ಶಾಸನ ಆಗಿದೆ ಅಂತ 4 ಸ್ಟೇಟ್ಮೆಂಟ್ ಕೊಟ್ಟು ಮೇಲಿನ ಎಲ್ಲವೂ ಸರಿ ಅಂತ ಕೇಳ್ತಾನೆ, ಅಥವಾ ತಪ್ಪಾದ ಹೇಳಿಕೆಯನ್ನ ಗುರುತಿಸಿ ಅಂತ ಕೇಳ್ತಾನೆ ಸ್ಪರ್ಧಾರ್ಥಿಗಳೇ. ಅದಕ್ಕೆ ಹೇಳೋದು ಪ್ರತಿಯೊಂದು ಲೈನ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ. ಅದೇ ರೀತಿ ಈ ಶಾಸನವು ಸುದರ್ಶನ ಚಕ್ರವನ್ನು ಹೊಂದಿದ್ದು ಅನುಷ್ಠುಪ್ ಛಂದಸ್ಸಿನ ಪದ್ಯ ರಚನೆಯಾಗಿದೆ. ಅಂದ್ರೆ ನೋಡಿ, ಇಲ್ಲಿ ಹಲ್ಮಿಡಿ ಶಾಸನದಲ್ಲಿ ಸುದರ್ಶನ ಚಕ್ರ ಇದೆ. ಇದು ಹಲ್ಮಿಡಿ ಶಾಸನ ಒಂದು ಚಿತ್ರವನ್ನ ನಾನು ಇಲ್ಲಿ ಕೊಟ್ಟಿದ್ದೀನಿ. ಇಲ್ಲಿ ನೋಡ್ಬೋದು ಸುದರ್ಶನ ಚಕ್ರ. ಇದನ್ನು ಕೇಳ್ತಾನೆ, ಸುದರ್ಶನ ಚಕ್ರವನ್ನು ಹೊಂದಿದೆ ಅಂತಾನು ಕೇಳಬಹುದು ಹೇಳಿಕೆ ರೂಪದಲ್ಲಿ ಕೇಳಿದಾಗ. ಅದೇ ಇದು ಯಾವ ಛಂದಸ್ಸಿನಲ್ಲಿ ಇದೆ? ಅನುಷ್ಠುಪ್ ಛಂದಸ್ಸಿನಲ್ಲಿ ಇದು ರಚನೆಯಾಗಿದೆ ಸ್ಪರ್ಧಾರ್ಥಿಗಳೇ. ಕದಂಬರ ರಾಜ ಕಾಕುಸ್ಥವರ್ಮನ ಸಾಮಂತನಾದ ಮೃಗೇಶ ಮತ್ತು ನಾಗೇಂದ್ರರ ಬಳಿ, ಅಂದ್ರೆ ಕಾಕುಸ್ಥವರ್ಮನ ಸಾಮಂತರಾದ ಮೃಗೇಶ ಮತ್ತು ನಾಗೇಂದ್ರರ ಬಳಿ ಏನು ಒಬ್ಬ ಕೆಲಸ ಮಾಡ್ತಿರ್ತಾನೆ, ವಿಜಯ ಅರಸು ಎಂಬ ಇವ್ರೇನ್ ಮಾಡ್ತಾರೆ ಅಂದ್ರೆ ಎಲ್ಲ ಭಟ್ಟಾರಿಕೆಯ ಮಗ ಕೇಕೆಯ ಪಲ್ಲವರೊಡನೆ ಯುದ್ಧ ಮಾಡಿ ಪಲ್ಲವರನ್ನ ಸೋಲಿಸ್ತಾನೆ. ಆ ಕಾರಣಕ್ಕಾಗಿ ಇವರಿಗೆ ದಾನ ನೀಡ್ತಾರೆ. ಗೆದ್ದ ಕಾರಣಕ್ಕಾಗಿ ಕಾಣಿಕೆಯಾಗಿ ಹಲ್ಮಿಡಿ ಮತ್ತು ಮುಳವಳ್ಳಿ ಗ್ರಾಮಗಳಾಗಿ ನೀಡ್ತಾರೆ ಸ್ಪರ್ಧಾರ್ಥಿ. ಯಾಕಂದ್ರೆ ಪಲ್ಲವರನ್ನ
ಸೋಲಿಸಿದ ಕಾರಣಕ್ಕಾಗಿ ಅವರ ಸಾಧನೆಯನ್ನ ಗುರುತಿಸಿ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ದಾನವಾಗಿ ಈ 2 ಹಳ್ಳಿಗಳನ್ನ ಕೇಳ್ತಾರೆ. 2 ಹಳ್ಳಿ ಯಾವುದು ಅಂದ್ರೆ ಹಲ್ಮಿಡಿ ಅಥವಾ ಮುಳವಳ್ಳಿ. ಇದನ್ನ ನೀವು ನೆನಪಲ್ಲಿ ಇಟ್ಕೋಬೇಕು. ಮುಂದಿನ ಸ್ಲೈಡ್ಗೆ ಹೋಗೋಣ. ವಿಜಯ ಅರಸನ ರಕ್ತಸಿಕ್ತವಾದ ಖಡ್ಗವನ್ನು ತೊಳೆದು ಬಾಳ್ಗಚ್ಚು ಮೃಗೇಶ ಮತ್ತು ನಾಗೇಂದ್ರನು ದಾನ ಮಾಡಿದ ಘಟನೆಯು ಪ್ರಮುಖ ವಿವರನ್ನು ಒಳಗೊಂಡಿದೆ. ಅದೇ ದಾನ ಮಾಡಿದ ರೀತಿ ಇಲ್ಲಿ ಹೇಳಲಾಗಿದೆ ಸ್ಪರ್ಧಾರ್ಥಿಗಳೇ. ಅದೇ ರೀತಿ ಈ ಶಾಸನದಲ್ಲಿ ನಂದಾವಳೆ ನಾಡುಳ್ ಕೋಲ್ಡನ್ ಕುರುಂಬೀಡಿ ವಿಟ್ಟಾರ್ ಎಂಬ ಸಾಲುಗಳಿವೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಇದು ಆಲ್ರೆಡಿ ಕ್ವಶನ್ ಆಗಿದೆ, ಈ ಸಾಲನ್ನು ಕೇಳಿದ್ದಾರೆ. ಈ ಸಾಲು ಯಾವ ಶಾಸನದಲ್ಲಿ ಕಂಡು ಬರುತ್ತದೆ ಅಂದ್ರೆ ಹಲ್ಮಿಡಿ ಶಾಸನದಲ್ಲಿ ಸ್ಪರ್ಧಾರ್ಥಿಗಳೇ. ಅದೇ ರೀತಿ ವಿಶೇಷ ಅಂಶ, ಕಾಕುಸ್ಥವರ್ಮನಿಗೆ ಶಾಂತಿವರ್ಮ ಮತ್ತು ಕೃಷ್ಣವರ್ಮ ಎಂಬ 2 ಮಕ್ಕಳಿದ್ದರು. ಕಾಕುಸ್ಥವರ್ಮನ ನಂತರ ಕದಂಬರ ಸಾಮ್ರಾಜ್ಯದಲ್ಲಿ ಒಡಕುಂಟಾಗಿ ಇಬ್ಬಾಗವಾಯಿತು. ಅಂದ್ರೆ ಕಾಕುಸ್ಥವರ್ಮನ ನಂತರ ಒಡಕುಂಟಾಗಿ ಏನಪ್ಪಾ ಅಂದ್ರೆ ಇಬ್ಬಾಗ ಆಗುತ್ತೆ. ಒಂದು ಬನವಾಸಿಯ ಕದಂಬ ಶಾಖೆ, ಇದು ಶಾಂತಿವರ್ಮ ಮುನ್ನಡೆಸ್ಕೊಂಡು ಹೋಗ್ತಾನೆ. ಉಚ್ಚಂಗಿ ಶಾಖೆ ಕೃಷ್ಣವರ್ಮ ನಡೆಸ್ಕೊಂಡು ಹೋಗ್ತಾನೆ ಸ್ಪರ್ಧಾರ್ಥಿಗಳೇ. ಈಗ ಹಲ್ಮಿಡಿ ಶಾಸನದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಡ್ವಿ. ಈಗ ಹಲ್ಮಿಡಿ ಶಾಸನದ ರಿಲೇಟೆಡ್ ಏನೆಲ್ಲ ಕ್ವಶನ್ಸ್ ಆಗಿದೆ, MCQ ಕ್ವಶನ್ ತಿಳ್ಕೊಳ್ಳೋಣ ಸ್ಪರ್ಧಾರ್ಥಿಗಳೇ. ಕ್ವಶನ್ ನಂಬರ್ 1, ಕನ್ನಡ ಭಾಷೆಯ ಲಭ್ಯವಿರುವ ಅತ್ಯಂತ ಪ್ರಾಚೀನ ಶಾಸನ ಯಾವುದು ಅಂದ್ರೆ ಹಲ್ಮಿಡಿ ಶಾಸನ. ಇಲ್ಲಿ ನೋಡಿ 4 ಆಪ್ಷನ್ ಕೇಳಿದಾನೆ. ಐಹೊಳೆ ಶಾಸನ, ಹಲ್ಮಿಡಿ ಶಾಸನ, ತಾಳಗುಂದ ಶಾಸನ, ಬಾದಾಮಿ ಶಾಸನ ಅಂತ. ಅದಕ್ಕೆ ಹಲ್ಮಿಡಿ ಶಾಸನ. ಮುಂದಿನ ಸ್ಲೈಡು 2ನೇ ಪ್ರಶ್ನೆ, ಹಲ್ಮಿಡಿ ಶಾಸನವು ಯಾವ ರಾಜವಂಶಕ್ಕೆ ಸೇರಿದೆ ಅಂದ್ರೆ ಕದಂಬರು. ಇಲ್ಲಿ ಆಪ್ಷನ್ ನೋಡ್ಬೋದು, ಕದಂಬರು, ಗಂಗರು, ಬಾದಾಮಿ ಚಾಳುಕ್ಯರು, ರಾಷ್ಟ್ರಕೂಟರು. ಆನ್ಸರ್ ಬಂದು ಕದಂಬರು. ಕನ್ನಡ ಸಾಹಿತ್ಯ ಪ್ರಥಮ ಚಾರಿತ್ರಿಕ ದಾಖಲೆಯಾದ ಹಲ್ಮಿಡಿ ಇಲ್ಲಿ ರಾಂಗ್ ಆಗಿದೆ, ಇದನ್ನ ನೀವು ನೋಡ್ಕೋಬೇಕು. ಹಲ್ಮಿಡಿ ಶಾಸನವನ್ನು 1936ರಲ್ಲಿ ಪತ್ತೆ ಹಚ್ಚಿದವರು ಯಾರಂದ್ರೆ MH ಕೃಷ್ಣರವರು 1936ರಲ್ಲಿ ರಚನೆ ಅಂದ್ರೆ ಪತ್ತೆ ಹಚ್ಚುತ್ತಾರೆ. ಹಲ್ಮಿಡಿ ಶಾಸನದ ಭಾಷೆ ಪೂರ್ವದ ಹಳೆಗನ್ನಡ ಎಂದು ಅಭಿಪ್ರಾಯಪಟ್ಟ ವಿದ್ವಾಂಸರು ಯಾರಂದ್ರೆ R ನರಸಿಂಹಾಚಾರ್ ಮತ್ತು EP ರೈಸ್. ಇವೆಲ್ಲ ಓದಿದಾಗ ಮಾತ್ರ ಸಾಧ್ಯ ಸ್ಪರ್ಧಾರ್ಥಿಗಳ ಆನ್ಸರ್ ಮಾಡೋದಕ್ಕೆ. ಯಾಕೆ ಹೇಳ್ತೀನಿ, ಕನ್ನಡ ಗ್ರಾಮರ್ ಅಲ್ಲಿ 35ಕ್ಕೆ 30+ ಸ್ಕೋರ್ ಮಾಡ್ತೀವಿ ಅಂದ್ರೆ ಇಷ್ಟೆಲ್ಲ ಓದಿದಾಗ ಮಾತ್ರ ನೀವು ಸ್ಕೋರ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. ಕದಂಬ ರಾಜ ಕಾಕುಸ್ಥವರ್ಮನ ನಂತರ ಕದಂಬ ಸಾಮ್ರಾಜ್ಯವು ಯಾವ 2 ಶಾಖೆಗಳಾಗಿ ವಿಭಜನೆಯಾಯಿತು ಅಂದ್ರೆ ಬನವಾಸಿ ಶಾಖೆ ಮತ್ತು ಉಚ್ಚಂಗಿ ಶಾಖೆ. ಹಾಗೆ 6ನೇ ಪ್ರಶ್ನೆ ನೋಡೋಣ. ಹಲ್ಮಿಡಿ ಶಾಸನಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ನೋಡಿ ಸ್ಪರ್ಧಾರ್ಥಿಗಳು, ನಾನು ಅಲ್ಲಿ ಹೇಳಿದೆ, ಅದೇ ಕ್ವಶನ್ ಆಗಿದೆ. ಇದು 16 ಸಾಲುಗಳನ್ನು ಹೊಂದಿದ್ದು ಅನುಷ್ಠುಪ್ ಛಂದಸ್ಸಿನಲ್ಲಿದೆ. ಕರೆಕ್ಟ್ ಇದೆ. ಇದು ಕದಂಬರ ರಾಜ ಕಾಕುಸ್ಥವರ್ಮನ ಕಾಲದ ದಾನ ಶಾಸನವಾಗಿದೆ. ಕರೆಕ್ಟ್ ಇದೆ. ಅದೇ ರೀತಿ ಈ ಶಾಸನದಲ್ಲಿ ಸಂಪೂರ್ಣ ಕನ್ನಡ ಪದಗಳು ಮಾತ್ರ ಬಳಕೆಯಾಗಿದೆ. ಇದು ತಪ್ಪು ಸ್ಪರ್ಧಾರ್ಥಿಗಳೇ. ಯಾಕಂದ್ರೆ ಇಲ್ಲಿ ಸಂಪೂರ್ಣ ಅಂದ್ರೆ 16 ಸಾಲುಗಳನ್ನು ಒಳಗೊಂಡು 20 ಕನ್ನಡ ಪದಗಳು ಮಾತ್ರ ಒಳಗೊಂಡಿದೆ. ಇನ್ನುಳಿದ ಎಲ್ಲಾ ಸಾಲು ಇದು ಬಂದು ಸಂಸ್ಕೃತದಲ್ಲಿದೆ. ಅದಕ್ಕೆ 1, 2 ಮಾತ್ರ ಸರಿ ಇದೆ ಸ್ಪರ್ಧಾರ್ಥಿಗಳೇ. ಮುಂದಿನ ಸ್ಲೈಡ್ ನೋಡೋಣ. ಹಲ್ಮಿಡಿ ಶಾಸನದಲ್ಲಿ ಬಳಕೆಯಾಗಿರುವ ಕನ್ನಡ ಪದಗಳ ಸಂಖ್ಯೆ ಎಷ್ಟು? 20 ಪದಗಳು ಸ್ಪರ್ಧಾರ್ಥಿಗಳು. ಉಳಿದೆಲ್ಲವೂ ಸಂಸ್ಕೃತ ಭಾಷೆಗೆ ಸೇರಿದೆ. 8ನೇ ಪ್ರಶ್ನೆ, ಹಲ್ಮಿಡಿ ಶಾಸನವು ಯಾವ ಛಂದಸ್ಸಿನಲ್ಲಿ ರಚನೆಯಾಗಿದೆ? ಇದು ಕ್ವಶನ್ ಆಗಿದೆ. ಅನುಷ್ಠುಪ್ ಛಂದಸ್ಸು. ಇಲ್ಲಿ ನೋಡಿ ತ್ರಿಪದಿಯ ಇದೆ, ಕಂದಪದಿಯ ಇದೆ, ಅನುಷ್ಠುಪ್ ಛಂದಸ್ಸು ಇದೆ, ರಗಳ ಇದೆ. ಅದಕ್ಕೆ ನಾವು ಅನುಷ್ಠುಪ್ ಛಂದಸ್ಸಿನಲ್ಲಿ ರಚನೆಯಾಗಿದೆ ಸ್ಪರ್ಧಾರ್ಥಿಗಳೇ. ಕದಂಬ ರಾಜ ಕಾಕುಸ್ಥವರ್ಮನ ಕಾಲದ ಹಲ್ಮಿಡಿ ಶಾಸನದಲ್ಲಿ ಯಾವ ಪ್ರಮುಖ ವಿಜಯದ ವಿವರವಿದೆ? ವಿಜಯ ಅರಸನು ಕೇಕೆಯ ಪಲ್ಲವರೊಡನೆ ಯುದ್ಧ ಮಾಡಿ ಗೆದ್ದನು. ಅಂದ್ರೆ ಪಲ್ಲವರೊಡನೆ ಯುದ್ಧ ಮಾಡಿ ಗೆದ್ದದ ಒಂದು ಸಾಲುಗಳನ್ನ ಮೆನ್ಷನ್ ಮಾಡಿದ್ರೆ ಸ್ಪರ್ಧಾರ್ಥಿಗಳೇ. ಈ ಹಲ್ಮಿಡಿ ಅನ್ನೋದು ತಪ್ಪಾಗಿದೆ, ಇದನ್ನ ನೀವು ಸರಿಪಡಿಸ್ಕೋಬೇಕಾಗುತ್ತೆ. ಹಲ್ಮಿಡಿ ಶಾಸನಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ? ಇದು ಕ್ರಿಸ್ತಶಕ 450ರ ಸುಮಾರರ ಶಾಸನವಾಗಿದೆ. ಕರೆಕ್ಟ್ ಇದೆ. ಇದನ್ನು 1936ರಲ್ಲಿ MH ಕೃಷ್ಣರವರು ಪತ್ತೆ ಹಚ್ಚಿದರು. ಇದು ಕರೆಕ್ಟ್ ಆಗಿದೆ. ಇದು ಸಂಪೂರ್ಣವಾಗಿ ಅಪ್ಪಟ ಕನ್ನಡ ಪದಗಳನ್ನೇ ಹೊಂದಿರುವ ಶಾಸನವಾಗಿದೆ. ರಾಂಗ್ ಇದೆ ಸ್ಪರ್ಧಾರ್ಥಿಗಳೇ. ಇದು ಹಾಸನ ಜಿಲ್ಲೆ ಬೇಲೂರು ತಾಲೂಕಿನಲ್ಲಿ ಕರೆಕ್ಟ್ ಆಗಿದೆ. ಇದು ಸಿ ಒಂದು ಮಾತ್ರ ತಪ್ಪಾಗಿದೆ. ಇದರಲ್ಲಿ 20 ಕನ್ನಡ ಪದಗಳು, ಉಳಿದ ಎಲ್ಲ ಬಂದು ಸಂಸ್ಕೃತ ಪದಗಳಾಗಿರುತ್ತೆ. 16 ಸಾಲುಗಳಿಂದ ಕೂಡಿರುತ್ತೆ. ನೋಡಿ ಸ್ಪರ್ಧಾರ್ಥಿಗಳ, ಇಷ್ಟನ್ನೆಲ್ಲ ತಿಳ್ಕೊಂಡಾಗ ಅವನು ಔಟ್ ಆಫ್ ದ ಬೋರ್ಡ್ ಏನ್ ಕೇಳಪ್ಪ ಓದಬಹುದು ಅದು ನೀವೇ ತಿಳ್ಕೊಬೇಕಾಗುತ್ತೆ. ಏನಾದ್ರೂ ನಿಮಗೆ ಬೇರೆ ಇನ್ನೇನೋ ಹೆಚ್ಚಿನ ಮಾಹಿತಿಯನ್ನ ಸಿಕ್ಕಿದ್ರೆ ನನಗೆ ಖಂಡಿತವಾಗ್ಲೂ ಶೇರ್ ಮಾಡ್ಕೊಳ್ಳಿ. ಯಾಕಂದ್ರೆ ನನಗೂ ಹೆಲ್ಪ್ ಆಗುತ್ತೆ. ಮುಂದಿನ ಎಲ್ಲಾ ಸ್ಪರ್ಧಾರ್ಥಿಗಳು ಹಲ್ಮಿಡಿ ಶಾಸನದಿಂದ ಇನ್ನೂ ಏನಾದ್ರೂ ಕ್ವಶನ್ಸ್ ಅನ್ನ ಕೇಳಬಹುದಾದ್ರೆ ನನಗೂ ತಿಳಿಸಿ. ಏನಾದ್ರೂ ಬೇರೆ ಬೇರೆ ಪುಸ್ತಕಗಳು ಅಥವಾ ಸೋರ್ಸಸ್ ಈಗ ಏನೋ ಓದ್ತಾ ಇರ್ತೀರಾ, ಇನ್ ಕೇಸ್ ಯಾವುದೋ ಒಂದು ಏನಪ್ಪಾ ಅಂದ್ರೆ
ನ್ಯೂಸ್ ಪೇಪರಲ್ಲಿ ಬಂದಿರುತ್ತೆ, ನ್ಯೂಸ್ ಪೇಪರ್ ಕಟ್ಟಿಂಗಲ್ಲಿ ಸಿಗುತ್ತೆ, ಆಲ್ಮಿಡಿ ಶಾಸನದ ರಿಲೇಟೆಡ್ ಏನಾದರೂ ಸಿಕ್ಕಾಗ ನನಗೂ ಶೇರ್ ಮಾಡ್ಕೊಳ್ಳಿ, ನಾನು ಅದನ್ನು ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ತಾ ಇಂದಿನ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು ಸ್ಪರ್ಧಾರ್ಥಿಗಳೇ.